ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿದ್ದು ಮೇನ್ ರೀಸನ್ 3 ಜನಗಳಿಗೆ. ಒಂದು ಕೃಷ್ಣ ಸಾರ್ಥಕ್, ಜಗದೀಶ್ ಅವರು, ಅದು ವಿಜಯ್, 3 ಜನ. ಯಾಕಂದರೆ ವಿಜಯ್ ಬಿಡಿ, ನಾವು ಆ್ಯಕ್ಟಿಂಗ್ ಅಂತ ಬಂದಾಗ, ಒಂದು ಆ್ಯಕ್ಟ್ರ್ ಅಂತ ಬಂದಾಗ ನಮ್ಮ ಸಿನಿಮಾ ಇಂಡಸ್ಟ್ರಿನೇ ಒಂದು ಕುಟುಂಬ ಅಂತ ಅಪ್ಪಾಜಿ ಅವರು ಹೇಳ್ತಾ ಇದ್ದಾರೆ. ವಿಜಯ್ನ ನಾನು ಆಲ್ಮೋಸ್ಟ್ ಒಂದು 24 ಇಯರ್ಸ್ ನೋಡ್ತಾ ಇದ್ದೀನಿ. ಫಸ್ಟ್ ರಾಕ್ಷಸ ಅವಾಗಿದ್ದ, ಆಮೇಲೆ ಜೋಗಿ ಪಿಕ್ಚರ್ ಬಂದಾಗ ಒಂದೇ ಒಂದು ಸ್ಮಾಲ್ ಪಾತ್ರ ಇದೆ, ಬೇಡ ಅಂತ ಹೇಳಿದ್ರೆ ಇಲ್ಲ ಒಂದು ಸೀನ್ ಬಂದು ಮಾಡ್ತೀನಿ. ಅಂದರೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಸಕ್ಸಸ್ಫುಲ್ ಫಿಲ್ಮ್ಲಿ ನಾನು ಇರಬೇಕು ಅನ್ನೋದು ಒಂದು ಆಸೆ ಪಡೋದಿಲ್ಲ. ಚಿಕ್ಕದು ಆಮೇಲೆ ವಿಷಯ ಅದಾದಮೇಲೆ ಕರೆಕ್ಟಾಗಿ ಅವರು ದುನಿಯಾ ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ. ಆ ಸಿನಿಮಾ ಮುಹೂರ್ತ ಕರೆ ಬರೀತಾರೆ, ಅದು ರಾಂಗ್ ಟೈಮಲ್ಲಿ ಬರ್ತಾರೆ. ಅಪ್ಪಾಜಿ ಹೋಗಿದ್ದು ಒಂದು 2ನೇ ದಿನಕ್ಕೆ ಬಂದ. ನನಗೆ ಒಂಥರ ಮನಸ್ಸು ಕಷ್ಟ ಆಗುತ್ತೆ. ಇನ್ವಿಟೇಷನ್ ನೋಡ್ಬಿಟ್ಟು ಭಾಳ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಸೂರ್ಯ, ಭಾಳ ಪ್ರಾಮಿಸಿಂಗ್ ಆಗಿದೆ, ಬರಬೇಕು ಅಂತ ಆಸೆ, ನಿಮ್ಗೆ ಗೊತ್ತು. ಅದು ಅವ್ರು ಹೇಳಿದ್ರು, ಇಲ್ಲ ನಾನು ಸುಮ್ಮನೆ ಬಂದು ಕೊಡಬೇಕು ಅಂತ ಅನಿಸ್ತು, ಕೊಟ್ಟೆ. ಅದಾದಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ನಾನು ಥಿಯೇಟ್ರಿಗೆ ಹೋಗಿ ನೋಡಿದ್ದೀನಿ ಸಿನಿಮಾನ. PVR ಥಿಯೇಟ್ರಿಗೆ ಹೋಗಿ ನೋಡಿದೆ. ಆಮೇಲೆ ಆ ಸಿನಿಮಾ ನೋಡಿ ಭಾಳ ಖುಷಿ ಆಯಿತು. ಅಲ್ಲಿಂದ ದುನಿಯಾ ವಿಜಯ್ ಜೊತೆಲಿ ಲೂಸ್ ಮಾದ ಅಂತ ಇನ್ನೊಬ್ಬರು ಆರ್ಟಿಸ್ಟ್, ನನಗೆ ತುಂಬ ಇಷ್ಟವಾದ ಆ್ಯಕ್ಟ್ರ್ ಅನ್ನೋದನ್ನು ಲೂಸ್ ಮಾದ ನನಗೆ ಭಾಳ ಫೇವ್ರೇಟ್. ನನಗೆ ವಿಜಯ್ ಜೊತೆಲಿ ಅವರು ಅಷ್ಟೇ ತುಂಬ ಪ್ರಾಮಿಸಿಂಗ್ ಮಾಡಿದರು. ಅವ್ರದ್ದೇ ಸಿನಿಮಾ ಭಾಳ ಅದ್ಭುತವಾದ. ನಾನು ಹೇಳಿದೆ 100% ಇದು ಯಾವ ಮಟ್ಟಿಗೆ ಹೋಗುತ್ತೆ ಅಂತ ಗೊತ್ತಾ. ಆ ಪಿಕ್ಚರ್ಲಿ ಫಸ್ಟ್ ಪಿಕ್ಚರು ಸ್ಟೇಟ್ ಅವಾರ್ಡು ಬಂತು ದುನಿಯಾ ವಿಜಯ್ಗೆ. ಯಾಕೆ ನಮಗೆಲ್ಲ ಓಮ್ಲಿ ಬಂತು, 25 ಸಿನಿಮಾ ಆದಮೇಲೆ ಬಂತು. ಬಟ್ ಫಸ್ಟ್ ಸಿನಿಮಾದಲ್ಲಿ ಅವ್ರು ಸ್ಟೇಟ್ ಅವಾರ್ಡ್ ಸಿಕ್ತು, ಭಾಳ ಖುಷಿಯಾಯಿತು. ಒಂದು ಪ್ರಾಮಿಸಿಂಗ್, ಒಂದು ಆ್ಯಕ್ಷನ್ ಹೀರೋ ಬಂದರು. ಅದಾದಮೇಲೆ ಅವ್ರದ್ದೇ ಆದ ಒಂದು ಇದರಲ್ಲಿ ನೆಕ್ಸ್ಟ್ ಡೈರೆಕ್ಷನ್ಗೆ ಎಂಟ್ರ್ ಆದರು. ಡೈರೆಕ್ಷನಲ್ಲಿ ಫಸ್ಟ್ ಫಿಲ್ಮ್ ಸಲಗ, ಆ ಸಿನಿಮಾದಲ್ಲಿ ನಾನು ಅಪ್ಪು ಇಬ್ಬರು ಇದ್ದು. ಆದರೆ ಇವತ್ತು ಅಪ್ಪು ನಮ್ಮಲ್ಲೇ ಇರೋದ್ರಿಂದ ನಾನು ಅಪ್ಪು ಜೊತೆಲಿ ಸೇರಿ ಬಂದಿದ್ದೀನಿ ಈ ಸಿನಿಮಾಗೆ. ಅದೊಂದು, ಯಾಕಂದರೆ ಅದಿಲ್ಲ ಅಂತ ಭಾವಿಸ್ಬಾರ್ದು. ಎಲ್ಲರೂ ಹೇಳ್ತಾರೆ 1 ವರ್ಷ ಆಯ್ತು, 2 ವರ್ಷ, ಇಲ್ಲ ಎಷ್ಟೇ ವರ್ಷಗಳಾದರೂ ಇದನ್ನು ಎಲ್ಲೋ ಹೋಗಿದ್ದಾನೆ, ಊರಿಗೆ ಹೋಗಿದ್ದಾನೆ, ಬರ್ತಾನೆ, ಆ ನೆನಪಲ್ಲೇ ನಾವು ಕಾಯೋಣ ಅಷ್ಟೇ. ನಾವು ಇಲ್ಲ ಅಂತ ಅನ್ಕೋಬಾರ್ದು. ವಿ ಶುಡ್ ನಾಟ್. ನಾವು ನಮ್ಮ ನೆನಪನ್ನ, ನಮ್ಮ ಒಂದು ಏನಂತೀವಿ, ಒಂದು ಅನುಭವಗಳನ್ನ ಯಾವಾಗಲೂ ಅವನ ಜೊತೆಲಿ ನಾವು ಕರ್ಕೊಂಡು ಹೋಗ್ಬೇಕೆ ಹೊರತು ಅವ್ನು ಇಲ್ಲ ಅಂತ ನಾವು ಭಾವಿಸ್ಬಾರ್ದು ಯಾವಾಗಲೂ. ಈಸ್ ದೇರ್ ವಿತ್ ಅಸ್. ಇವತ್ತು ಇಲ್ಲಿದ್ದಾರೆ, ಈ ಫಂಕ್ಷನ್ ಬಂದಿದ್ದಾರೆ. ನಾವು ಹೆಂಗೆ ಸಲಗಾಗಿ ಬಂದಿದ್ವೋ ಅದೇ ರೀತಿ ಭೀಮಾಗೂ ಅಪ್ಪು ಆಶೀರ್ವಾದ ಇದೆ, ನಮ್ಮ ಆಶೀರ್ವಾದ ಇದೆ, ಇಡೀ ಕನ್ನಡ ಜನರ ಆಶೀರ್ವಾದ ಇದೆ, ಅಭಿಮಾನಿ ದೇವರುಗಳ ಆಶೀರ್ವಾದ ಇದೆ.